ವಾಗ ಅನೇಕರಿಗೆ ಈ ಅನುಭವ ಬೇರೆ ಬೇರೆ ಸಂದರ್ಭಗಳಲ್ಲಾಯಿತು. ಈ ಕ್ರಿಸ್ಮಸ್ ಅನುಭವ ಬರೀ ಕ್ರಿಸ್ಮಸ್ ದಿನದಂದು ಮಾತ್ರವಲ್ಲ, ಅನೇಕರಿಗೆ ಅನೇಕ ಸಂದರ್ಭಗಳಲ್ಲಿ ಈ ಕ್ರಿಸ್ಮಸ್ ಅನುಭವವಾಯಿತು. ಅವರು ಪ್ರಭು ಯೇಸು ಕ್ರಿಸ್ತರನ್ನ ರಕ್ಷಕರಾಗಿ ಕಂಡುಕೊಂಡರು. ಗೋದಲಿಯಲ್ಲಿ ಮಾತ್ರವಲ್ಲ, ಶಿಲುಬೆಯ ಮೇಲೆಯೂ ಕ್ರಿಸ್ಮಸ್ ಅನುಭವವಿತ್ತು. ಗೋದಲಿಯಲ್ಲಿ ಮಾತ್ರವಲ್ಲ, ಶಿಲುಬೆಯ ಮೇಲೆಯೂ ಕ್ರಿಸ್ಮಸ್ ಅನುಭವವಿತ್ತು. ಪ್ರಭು ಯೇಸು ಕ್ರಿಸ್ತರನ್ನ ನೋಡಿ ಆ ಕಳ್ಳನ ಪ್ರಾರ್ಥನೆ, ಪ್ರಭುವೇ ನೀವು ಮಹಿಮಾಭರಿತರಾಗಿ ಬರುವಾಗ ನನ್ನನ್ನು ಸ್ಮರಿಸಿಕೊಳ್ಳಿ. ಆಗ ಪ್ರಭು ಯೇಸು ಕ್ರಿಸ್ತರು ಅವನಿಗೆ ತಮ್ಮನ್ನು ರಕ್ಷಕನನ್ನಾಗಿ ವ್ಯಕ್ತಪಡಿಸುತ್ತಾರೆ. ಇಂದು ನಾನು ನಿನ್ನನ್ನು ರಕ್ಷಿಸಿದ್ದೇನೆ, ನೀನು ನನ್ನೊಂದಿಗೆ ಪರಮಾನಂದದಲ್ಲಿ ಇರುವೆ. ಆ ಕಳ್ಳನಿಗೆ ಕ್ರಿಸ್ಮಸ್ ಅನುಭವವಾಗಿದ್ದು ಶಿಲುಬೆಯ ಮೇಲೆ.
ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ನಮ್ಮ ಪ್ರಭು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ಬಲಿ ಅರ್ಪಣೆಗೆ ಸ್ವಾಗತಿಸುತ್ತೇನೆ. ಇಂದು ನಾವು ಪ್ರಭು ಕ್ರಿಸ್ತರ ಜಯಂತಿಯ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ನಿಮ್ಮೆಲ್ಲರಿಗೂ ಪ್ರಭು ಕ್ರಿಸ್ತರ ಜಯಂತಿಯ ಆಶೀರ್ವಾದಗಳು. ಕ್ರಿಸ್ತರ ಅವರ ಜ್ಯೋತಿ ಸದಾ ನಿಮ್ಮ ಮನೆಗಳನ್ನ ಬೆಳಗಲಿ. ಹ್ಯಾಪಿ ಕ್ರಿಸ್ಮಸ್ ಟು ಆಲ್ ಆಫ್ ಯು. ಜ್ಯೋತಿ ನಮಗಿಂದು ಬೆಳಗಿದೆ, ಏಕೆಂದರೆ ಪ್ರಭು ನಮಗಾಗಿ ಜನಿಸಿದ್ದಾರೆ. ಅವರ ಹೆಸರು ಪರಾಕ್ರಮ ದೇವ, ಶಾಂತಿ ನೃಪ, ನಿತ್ಯ ಪಿತ. ಅವರ ರಾಜ್ಯಕ್ಕೆ ಮುಗಿವಿರದು ಎಂದು ಯೆಶಾಯ ಪ್ರವಾದಿ ಹೇಳಿದ ದಿನ ಈ ದಿನವೇ. ಇಂದು ಪ್ರಭುವಿನ ಜನನದ ಮಹೋತ್ಸವ. ನಂಬಿಕೆಯೊಂದಿಗೆ ಆಗಮನ ಕಾಲವನ್ನು ಪ್ರಾರಂಭಿಸಿದೆವು ಮೊದಲನೆಯ ಬತ್ತಿಯನ್ನು ಹೊತ್ತಿಸುವಾಗ. ತದನಂತರ ಪ್ರಭುವಿನ ಪ್ರೀತಿಯ ಆಳವನ್ನು ಧ್ಯಾನಿಸಿ ಅವರು ನಮ್ಮ ಹರುಷದ ಬುಗ್ಗೆಯಾಗಿದ್ದಾರೆ ಎಂದು ಹೇಳಿ, ನೆನ್ನೆಯ ದಿನ ನಾವು ಪ್ರಭು ಯೇಸು ಕ್ರಿಸ್ತರು ಶಾಂತಿಯ ದೂತರಾಗಿದ್ದಾರೆ. ಇಂದು ಇವೆಲ್ಲವೂ ನಮ್ಮನ್ನು ಸೆಳೆಯುವುದು ಪ್ರಭು ಯೇಸು ಕ್ರಿಸ್ತರೆಡೆಗೆ, ಏಕೆಂದರೆ ನಮಗಾಗಿ ಪ್ರಭು ಜನಿಸಿದ್ದಾರೆ. ಇಂದು ಪ್ರಭು ಯೇಸು ಕ್ರಿಸ್ತರನ್ನು ನಮ್ಮ ಮನ ತುಂಬಿಕೊಂಡು ಈ ಬಲಿಯನ್ನು ಅರ್ಪಿಸೋಣ. ಪ್ರಭು ಯೇಸು ಕ್ರಿಸ್ತರು ಸದಾ ನಮ್ಮೊಂದಿಗಿದ್ದು ಇಮ್ಮಾನುವೇಲ್ ದೇವರಾಗಿ ನಮ್ಮ ಸುಖ ದುಃಖಗಳಲ್ಲಿ, ನೋವು ನಲಿವುಗಳಲ್ಲಿ, ಈ ಕ್ರೈಸ್ತೀಯ ಪಯಣದಲ್ಲಿ ಪ್ರಭು ಯೇಸು ಕ್ರಿಸ್ತರು ದಾರಿದೀಪವಾಗಿದ್ದು ನಮ್ಮನ್ನು ಮುನ್ನಡೆಸಲಿ ಎಂದು ಪ್ರಾರ್ಥಿಸೋಣ. ಪ್ರಭುವೇ, ಇಗೋ ನಿಮ್ಮನ್ನು ಸೂಚಿಸುವ ಈ ಮೇಣದ ಬತ್ತಿಯನ್ನು ಹೊತ್ತಿಸುವಾಗ ದೀಕ್ಷಾ ಸ್ನಾನದಂದು ಇಗೋ ಕ್ರಿಸ್ತನ ಬೆಳಕನ್ನು ಸ್ವೀಕರಿಸು ಎಂದು ನಿಮ್ಮ ಬೆಳಕನ್ನು ನಮ್ಮ ಮನಗಳಲ್ಲಿ ಹೊತ್ತಿಸಿದ್ದೀರಿ. ಆ ಬೆಳಕು ಸದಾ ಹೊತ್ತಿ ಉರಿಯುವಂತೆ, ನಿಮ್ಮ ಪ್ರಸನ್ನತೆಯನ್ನು ನಾವು ಕಾಪಾಡಿಕೊಳ್ಳುವಂತೆ, ಆ ಪ್ರಸನ್ನತೆಯಲ್ಲಿ ಬೆಳೆದು ಅದನ್ನು ಇತರರೊಂದಿಗೆ ಹಂಚಿಕೊಳ್ಳುವಂತಹ ಆಶೀರ್ವಾದವನ್ನು ನೀಡಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಾವು ಪ್ರಾರ್ಥಿಸುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥದಿಂದ ವಾಚನ. ಶುಭಕರ ಸಮಾಚಾರವನ್ನು ತರುವ, ಶಾಂತಿ ಸಮಾಧಾನವನ್ನು ಸಾರುವ, ಸಂತಸದ ಸಂದೇಶವನ್ನು ಅರುಹುವ, ಜೀವೋದ್ಧಾರವನ್ನು ಪ್ರಕಟಿಸುವ ನಿನ್ನ ದೇವರೇ ರಾಜ್ಯಭಾರ ವಹಿಸುವರು ಎಂದು ಸಿಯೋನಿಗೆ ತಿಳಿಯಪಡಿಸುತ್ತಾ, ಪರ್ವತಗಳಿಂದ ಇಳಿದು ಬರುವ ಶಾಂತಿದೂತನ ಪಾದ ಪದ್ಮಗಳು ಎಷ್ಟೊಂದು ಸುಂದರ.
ಆಲಿಸಿ ಕೇಳು ನಿನ್ನ ಕಾವಲುಗಾರರ ಕೂಗನು. ಸರ್ವೇಶ್ವರ ಸಿಯೋನಿಗೆ ಮರಳಿ ಬರುತ್ತಿರುವುದನ್ನು ಕಣ್ಣಾರೆ ಕಂಡು ಕೂಡಿ ಆಡುತ್ತಿಹರು ಗೀತೆಯೊಂದನ್ನು. ಜೆರುಸಲೇಮಿನ ಆಳು ಬಿದ್ದ ಪ್ರದೇಶಗಳೇ, ಜಯಕಾರ ಮಾಡಿ ತಟ್ಟೆನೆ, ಆಡಿರಿ ಒಟ್ಟಿಗೆ. ಬಿಡುಗಡೆ ಮಾಡಿರುವನು ಸರ್ವೇಶ್ವರ ಜೆರುಸಲೇಮನ್ನು, ತಂದಿರುವನು ತನ್ನ ಜನರಿಗೆ ಸಮಾಧಾನವನ್ನು. ಪ್ರದರ್ಶಿಸಿಯನು ಸ್ವಾಮಿ ಸರ್ವೇಶ್ವರನು ರಾಷ್ಟ್ರಗಳಿಗೆಲ್ಲ ತನ್ನ ಶ್ರೀಶಕ್ತಿಯನ್ನು. ಕಾಣುವವು ಜಗತ್ತು ಎಲ್ಲೆಗಳು ನಮ್ಮ ದೇವರು ಸಾಧಿಸುವ ಮುಕ್ತಿಯನ್ನು. ಪ್ರಭುವಿನ ವಾಕ್ಯ. ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ. ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ. ಹಾಡಿರಿ ಪ್ರಭುವಿಗೆ ಹೊಸ ಗೀತೆಯೊಂದನ್ನು, ಎಸಗಿನಾತನು ಪವಾಡ ಕಾರ್ಯಗಳನ್ನು, ಗಳಿಸಿದಾತನ ಕೈ ಮಹತ್ವಪೂರ್ಣ ಗೆಲುವನ್ನು. ಪ್ರಕಟಿಸಿನ ಪ್ರಭು ತನ್ನ ಮುಕ್ತಿ ವಿಧಾನವನ್ನು, ರಾಷ್ಟ್ರಗಳಿಗೆ ತೋರಿಸಿಯನು ಜೀವೋದ್ಧಾರಕ ಶಕ್ತಿಯನ್ನು. ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ. ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ. ಸ್ಮರಿಸಿಕೊಂಡಾನ ಪ್ರಭು ತನ್ನ ಪ್ರೀತಿಯನ್ನು, ಇಸ್ರಾಯೇಲ್ ಕುಲದ ಬಗ್ಗೆ ತನ್ನ ಸತ್ಯತೆಯನ್ನು. ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ. ಭೂನಿವಾಸಿಗಳೇ, ಮಾಡಿರಿ ಜಯಕಾರ ಪ್ರಭುವಿಗೆ, ಮುದದಿ ಹಾಡಿರಿ ಮಾಡಿರಿ ಸುಮಧುರ ಭಜನೆ. ಪ್ರಭುವನ್ನು ಸ್ತುತಿಸಿರಿ ಕಿನ್ನರಿಯೊಂದಿಗೆ, ಭಜಿಸಿರಿ ಆತನನ್ನು ವಾದ್ಯ ಮೇಳದೊಂದಿಗೆ. ಊದಿರಿ ಕೊಂಬನ್ನು ತುತ್ತೂರಿಯನ್ನು, ಉದ್ಗರಿಸಿರಿ ಪ್ರಭು ರಾಜನನ್ನು. ಕಂಡು ಬಂದಿತು ಜಗದ ಎಲ್ಲೆಗೆ ನಮ್ಮ ದೇವ ಸಾಧಿಸಿದ ಜಯಗಳಿಕೆ. ಹೆಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಪೂರ್ವಕಾಲದಲ್ಲಿ ದೇವರು ನಮ್ಮ ಪಿತೃಗಳೊಡನೆ ಹಲವಾರು ವಿಧದಲ್ಲಿ ಅನೇಕ ಸಾರಿ ಪ್ರವಾದಿಗಳ ಮುಖಾಂತರ ಮಾತನಾಡಿದರು. ಆದರೆ ಇತ್ತೀಚಿನ ಅಂತಿಮ ದಿನಗಳಲ್ಲಿ ಅವರು ತಮ್ಮ ಪುತ್ರನ ಮುಖೇನ ನಮ್ಮೊಡನೆ ಮಾತನಾಡಿದ್ದಾರೆ. ದೇವರು ಇಡೀ ವಿಶ್ವವನ್ನು ಉಂಟು ಮಾಡಿದ್ದು ಇವರ ಮುಖಾಂತರವೇ. ಸಮಸ್ತಕ್ಕೂ ಬಾಧ್ಯನನ್ನಾಗಿ ನೇಮಿಸಿರುವುದು ಇವರನ್ನೇ. ಇವರೇ ದೇವರ ಮಹಿಮೆಯ ತೇಜಸ್ಸು, ಇವರೇ ದೈವತ್ವದ ಪಡಿಯಚ್ಚು. ತಮ್ಮ ಶಕ್ತಿಯುತ ವಾಕ್ಯದಿಂದ ಇವರೇ ಸಮಸ್ತಕ್ಕೂ ಆಧಾರ. ನಮ್ಮ ಪಾಪಗಳನ್ನು ತೊಡೆದು ಹಾಕಿ ಸ್ವರ್ಗದಲ್ಲಿ ಮಹೋನ್ನತ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾಗಿರುವವರು ಇವರೇ. ಹೀಗೆ ದೇವರ ಪುತ್ರನು ದೇವದೂತರಿಗಿಂತಲೂ ಶ್ರೇಷ್ಠ, ಅವರಿಗಿಂತಲೂ ಹೆಸರುವಾಸಿಯಾದಾತ. ಏಕೆಂದರೆ ದೇವರು ತಮ್ಮ ದೂತರಲ್ಲಿ ಯಾರಿಗಾದರೂ ನೀನೇ ನನ್ನ ಪುತ್ರ, ನಾನೇ ನಿನ್ನನೆಂದು ಪಡೆದವ ಎಂದು ಎಂದಾದರೂ ಹೇಳಿದ್ದುಂಟೆ? ಅಥವಾ ನಾನಾತನಿಗೆ ಪಿತನು, ಆತ ನನಗೆ ಪುತ್ರನು ಎಂದಾಗಲಿ ಹೇಳಿದ್ದುಂಟೆ? ಇದಲ್ಲದೆ ದೇವರು ತಮ್ಮ ಚೊಚ್ಚಲ ಮಗನನ್ನು ಭೂಲೋಕಕ್ಕೆ ಕಳುಹಿಸುವಾಗ ದೇವದೂತರೆಲ್ಲರೂ ಆತನನ್ನು ಆರಾಧಿಸಲಿ ಎಂದಿದ್ದಾರೆ. ಪ್ರಭುವಿನ ವಾಕ್ಯ.
ಶುಭ ದಿನವೊಂದು ನಮಗೆ ಉದಯಿಸಿದೆ. ಸಕಲ ಜನಾಂಗಗಳೇ ಬನ್ನಿರಿ, ಸ್ವಾಮಿಯನ್ನು ಆರಾಧಿಸಿರಿ. ಏಕೆಂದರೆ ಈ ದಿನ ಅತಿಶಯವಾದ ಬೆಳಕೊಂದು ಲೋಕದ ಮೇಲೆ ಪ್ರಕಾಶಿಸಿದೆ. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಯೋಹಾನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಜಗತ್ತು ಉಂಟಾಗುವ ಮೊದಲೇ ದಿವ್ಯವಾಣಿ ಎಂಬುವರಿದ್ದರು. ಆ ದಿವ್ಯವಾಣಿ ದೇವರಾಗಿದ್ದರು. ಆ ದಿವ್ಯವಾಣಿ ದೇವರೊಂದಿಗೆ ಇದ್ದರು. ಅನಾದಿಯಿಂದಲೇ ಅವರು ದೇವರೊಂದಿಗೆ ಇದ್ದರು. ದಿವ್ಯವಾಣಿಯ ಮುಖಾಂತರವೇ ಸಮಸ್ತವು ಉಂಟಾಯಿತು. ಉಂಟಾದವುಗಳಲ್ಲಿ ಯಾವುದೂ ಆ ದಿವ್ಯವಾಣಿಯಿಂದಲ್ಲದೆ ಆದುದಲ್ಲ. ಆ ದಿವ್ಯವಾಣಿಯಲ್ಲಿ ಸಜೀವವಿತ್ತು. ಆ ಜೀವವೇ ಮಾನವ ಜನಾಂಗದ ಜ್ಯೋತಿಯಾಗಿತ್ತು. ಆ ಜ್ಯೋತಿ ಕತ್ತಲಲ್ಲಿ ಪ್ರಕಾಶಿಸುತ್ತದೆ. ಕತ್ತಲಿಗಾದರೂ ಅದನ್ನು ನಿಗ್ರಹಿಸುವ ಶಕ್ತಿಯಿಲ್ಲ. ನಿಜವಾದ ಜ್ಯೋತಿ ಆ ದಿವ್ಯವಾಣಿಯೇ. ಮಾನವರೆಲ್ಲರನ್ನು ಬೆಳಗಿಸಲು ಲೋಕಕ್ಕೆ ಆಗಮಿಸಲಿದ್ದ ಜಗಜ್ಯೋತಿ ಅವರೇ. ದಿವ್ಯವಾಣಿ ಲೋಕದಲ್ಲಿ ಇದ್ದರು. ಅವರ ಮುಖಾಂತರವೇ ಲೋಕವು ಉಂಟಾಯಿತು. ಲೋಕವಾದರೂ ಅವರನ್ನು ಅರಿತುಕೊಳ್ಳದೆ ಹೋಯಿತು. ಅವರು ತಮ್ಮ ಸ್ವದೇಶಕ್ಕೆ ಬಂದರು. ಸ್ವಜನರೇ ಅವರನ್ನು ಬರಮಾಡಿಕೊಳ್ಳದೆ ಹೋದರು. ಕೆಲವರಾದರೂ ಅವರನ್ನು ಬರಮಾಡಿಕೊಂಡರು. ಅಂಥವರಿಗೆ, ಅವರಲ್ಲಿ ವಿಶ್ವಾಸ ಇಟ್ಟವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ಅವರು ಕೊಟ್ಟರು. ಅಂಥವರ ಜನನವು ರಕ್ತ ಸಂಬಂಧದಿಂದ ಅಲ್ಲ, ಶಾರೀರಿಕ ಇಚ್ಛೆಯಿಂದ ಅಲ್ಲ, ಮಾನವ ಸಹಜ ಬಯಕೆಯಿಂದಲೂ ಅಲ್ಲ, ದೇವರಿಂದಲೇ ಆದದ್ದು. ಆ ದಿವ್ಯವಾಣಿ ಮನುಷ್ಯನಾದರೂ ಮನುಷ್ಯನಾಗಿ ನಮ್ಮೊಡನೆ ವಾಸ ಮಾಡಿದರು. ಅವರ ಮಹಿಮೆಯನ್ನು ನಾವು ನೋಡಿದೆವು. ಪಿತನಿಂದ ಪಡೆದ ಆ ಮಹಿಮೆ ಏಕೈಕ ಪುತ್ರನಿಗೆ ಮೀಸಲಾದ ಮಹಿಮೆಯೇ ಎಂದೇ ಅವರು ಕೃಪಾವರದಿಂದಲೂ ಸತ್ಯದಿಂದಲೂ ಪರಿಪೂರ್ಣರಾಗಿದ್ದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಕ್ರಿಸ್ತರ ಜನನದ ಮಹೋತ್ಸವವನ್ನು ಆಚರಿಸುತ್ತಿದ್ದೇವೆ. ಆಗಮನ ಕಾಲದಲ್ಲಿ ನಮ್ಮನ್ನೇ ನಾವು ಈ ಮಹೋತ್ಸವಕ್ಕಾಗಿ ತಯಾರಿಸಿದ್ದೇವೆ. ಇಂದು ಈ ಮಹೋತ್ಸವದಂದು ದೇವರ ವಾಕ್ಯವನ್ನು ಆಲಿಸುವಾಗ, ಈ ಬಲಿಯರ್ಪಣೆಯಲ್ಲಿ ಭಾಗವಹಿಸುವಾಗ ಈ ವರ್ಷದ ಪ್ರಭು ಯೇಸು ಕ್ರಿಸ್ತರ ಜನನದ ಮಹೋತ್ಸವ ನಮ್ಮ ಮುಂದಿಡುವ ಸಂದೇಶವೇನು? ಇಡೀ ಪವಿತ್ರ ಗ್ರಂಥವನ್ನು ನಾವು ಓದುವಾಗ ಶಕ್ತಿಯುತವಾದ ಒಂದು ಪ್ರಾರ್ಥನೆ ಎಂದರೆ ಯೇಸು. ಇಡೀ ಧರ್ಮಗ್ರಂಥದಲ್ಲಿ ಬಹಳ ಶಕ್ತಿಯುತವಾದಂತಹ ಪ್ರಾರ್ಥನೆ ಎಂದರೆ ಯೇಸು.
ಪ್ರಭು ಯೇಸು ಕ್ರಿಸ್ತರ ನಾಮವೇ ಎಲ್ಲಕ್ಕಿಂತಲೂ ಮಿಗಿಲಾದ ಶಕ್ತಿಯುತವಾದಂತಹ ಪ್ರಾರ್ಥನೆ. ಏಕೆಂದರೆ ಯೇಸು ಎಂಬ ನಾಮದ ಅರ್ಥ ದೇವರು ರಕ್ಷಿಸುತ್ತಾರೆ. ಗಾಡ್ ಸೇವ್ಸ್. ಇದೇ ರಕ್ಷಣಾ ಇತಿಹಾಸ. ಹಳೆಯ ಒಡಂಬಡಿಕೆಯಿಂದ ಇಂದಿನ ತನಕ ನಾವು ಹಾಡುವುದು, ಹೊಗಳುವುದು, ದೇವರನ್ನು ಆರಾಧಿಸುವುದು ಅವರ ರಕ್ಷಣೆಗಾಗಿ. ಯಾರು ಪ್ರಭು ಯೇಸು ಕ್ರಿಸ್ತರನ್ನ ರಕ್ಷಕರಾಗಿ ಅನುಭವಿಸಿದ್ದಾರೆಯೋ ಅವರಿಗೆ ಮಾತ್ರ ಈ ಕ್ರಿಸ್ಮಸ್ ಹಬ್ಬದ ಅನುಭವ ಇದೆ. ಯಾರು ಪ್ರಭು ಯೇಸು ಕ್ರಿಸ್ತರನ್ನ ತಮ್ಮ ವೈಯಕ್ತಿಕ ರಕ್ಷಕನನ್ನಾಗಿ, ತಮಗೆ ಜೀವ ನೀಡಿದವರಾಗಿ, ಜ್ಯೋತಿ ನೀಡಿದವರಾಗಿ ಅನುಭವಿಸಿದ್ದಾರೆಯೋ ಅವರಲ್ಲಿ ಮಾತ್ರ ಪ್ರಭು ಯೇಸು ಕ್ರಿಸ್ತರ ಈ ಹುಟ್ಟಿನ ಅನುಭವವಿರುತ್ತದೆ. ನಾವು ಶುಭ ಸಂದೇಶವನ್ನು ಓದುವಾಗ ಅನೇಕರಿಗೆ ಈ ಅನುಭವ ಬೇರೆ ಬೇರೆ ಸಂದರ್ಭಗಳಲ್ಲಾಯಿತು. ಈ ಕ್ರಿಸ್ಮಸ್ ಅನುಭವ ಬರೀ ಕ್ರಿಸ್ಮಸ್ ದಿನದಂದು ಮಾತ್ರವಲ್ಲ, ಅನೇಕರಿಗೆ ಅನೇಕ ಸಂದರ್ಭಗಳಲ್ಲಿ ಈ ಕ್ರಿಸ್ಮಸ್ ಅನುಭವವಾಯಿತು. ಅವರು ಪ್ರಭು ಯೇಸು ಕ್ರಿಸ್ತರನ್ನ ರಕ್ಷಕರಾಗಿ ಕಂಡುಕೊಂಡರು. ಗೋದಲಿಯಲ್ಲಿ ಮಾತ್ರವಲ್ಲ, ಶಿಲುಬೆಯ ಮೇಲೆಯೂ ಕ್ರಿಸ್ಮಸ್ ಅನುಭವವಿತ್ತು. ಗೋದಲಿಯಲ್ಲಿ ಮಾತ್ರವಲ್ಲ, ಶಿಲುಬೆಯ ಮೇಲೆಯೂ ಕ್ರಿಸ್ಮಸ್ ಅನುಭವವಿತ್ತು. ಪ್ರಭು ಯೇಸು ಕ್ರಿಸ್ತರನ್ನ ನೋಡಿ ಆ ಕಳ್ಳನ ಪ್ರಾರ್ಥನೆ, ಪ್ರಭುವೇ ನೀವು ಮಹಿಮಾಭರಿತರಾಗಿ ಬರುವಾಗ ನನ್ನನ್ನು ಸ್ಮರಿಸಿಕೊಳ್ಳಿ. ಆಗ ಪ್ರಭು ಯೇಸು ಕ್ರಿಸ್ತರು ಅವನಿಗೆ ತಮ್ಮನ್ನು ರಕ್ಷಕನನ್ನಾಗಿ ವ್ಯಕ್ತಪಡಿಸುತ್ತಾರೆ. ಇಂದು ನಾನು ನಿನ್ನನ್ನು ರಕ್ಷಿಸಿದ್ದೇನೆ, ನೀನು ನನ್ನೊಂದಿಗೆ ಪರಮಾನಂದದಲ್ಲಿ ಇರುವೆ. ಆ ಕಳ್ಳನಿಗೆ ಕ್ರಿಸ್ಮಸ್ ಅನುಭವವಾಗಿದ್ದು ಶಿಲುಬೆಯ ಮೇಲೆ. ಆ ಸಮಾರ್ಯದ ಮಹಿಳೆಗೆ ಕ್ರಿಸ್ಮಸ್ ಅನುಭವವಾಗಿದ್ದು ಆ ಬಾವಿಯ ಬಳಿ. ನಾನು ಮಾಡಿದ ಎಲ್ಲವನ್ನ ನನಗೆ ಹೇಳಿ ನನ್ನ ಜೀವನವನ್ನೇ ಬದಲಾಯಿಸಿ ನನಗೆ ರಕ್ಷಣೆ ನೀಡಿದ ಒಬ್ಬ ವ್ಯಕ್ತಿಯನ್ನು ನಾನು ನೋಡಿದ್ದೇನೆ. ಬನ್ನಿ, ಮೆಸ್ಸಿಯವನ್ನು ನಾನು ನೋಡಿದ್ದೇನೆ, ನನ್ನ ರಕ್ಷಕನನ್ನು ನಾನು ನೋಡಿದ್ದೇನೆ ಎಂದು ಹೇಳುತ್ತಾರೆ. ಆ ಮಹಿಳೆಗೆ ಕ್ರಿಸ್ಮಸ್ ಅನುಭವ ಸಿಕ್ಕಿದ್ದು ಅಲ್ಲಿ. ಜಕಾಯನಿಗೆ ಕ್ರಿಸ್ಮಸ್ ಅನುಭವ ಅವನ ಮನೆಯಲ್ಲಿ. ಜಕಾಯನೇ ಇಳಿದು ಬಾ, ಇಂದು ನಾನು ನಿನ್ನೊಂದಿಗೆ ಇರಬೇಕು ಎಂದಾಗ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಇಂದು ಈ ಮನೆಗೆ ರಕ್ಷಣೆ ಉಂಟಾಯಿತು. ಜಕಾಯನು ಪ್ರಭು ಯೇಸು ಕ್ರಿಸ್ತರನ್ನ ಅವನ ವೈಯಕ್ತಿಕ ರಕ್ಷಕನನ್ನಾಗಿ ಕಂಡುಕೊಂಡನು. ಅವನಿಗೆ ಅಂದು ಕ್ರಿಸ್ಮಸ್ ಅನುಭವ. ಆ ಪ್ರಭು ಯೇಸು ಕ್ರಿಸ್ತರ ಹೆಸರು ಹೇಳುವುದೇ ನಮಗೆ ಅದು. ದೇವರು ರಕ್ಷಿಸುತ್ತಾರೆ, ದೇವರು ಕಾಪಾಡುತ್ತಾರೆ. ಈ ದೇವರ ರಕ್ಷಣೆಯನ್ನ, ಅವರ ಬೆಳಕನ್ನ, ಹೊಸ ಜೀವವನ್ನು ನಾವು ಸವಿಯದಿದ್ದರೆ ಈ ಕ್ರಿಸ್ಮಸ್ ಅನುಭವ ನಮ್ಮಲ್ಲಿ ಇರುವುದಿಲ್ಲ. ಪೇತ್ರನಿಗೂ ಸಹ ಕ್ರಿಸ್ಮಸ್ ಅನುಭವವಿತ್ತು. ಎಲ್ಲರಿಗೂ, ಯಾರೆಲ್ಲ ಪ್ರಭು ಯೇಸು ಕ್ರಿಸ್ತರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಿ ಅವರನ್ನ ನನ್ನ ವೈಯಕ್ತಿಕ ರಕ್ಷಕ ಎಂದು ಅರಿತುಕೊಂಡಿದ್ದಾರೆಯೋ ಅವರಿಗೆ ಮಾತ್ರ ಈ ಕ್ರಿಸ್ಮಸ್ ಅನುಭವ. ಹೇರಾಳವಾದ ಮೀನನ್ನು ಹಿಡಿಯುವಾಗ ಪೇತ್ರ ಮೊಣಕಾಲೂರಿ ಪ್ರಭುವಿನ ಮುಂದೆ ಹೇಳುತ್ತಾನೆ, ಪ್ರಭುವೇ ನಾನು ಪಾಪಿ, ನನ್ನನ್ನು ಬಿಟ್ಟು ತೊಲಗಿರಿ. ಅಂದು ಪೇತ್ರನಿಗೆ ರಕ್ಷಣೆ. ಇಂದಿನಿಂದ ನಾನು ನಿನ್ನನ್ನು ಮನುಷ್ಯರನ್ನ ಹಿಡಿಯುವವನಾಗಿ ಮಾಡುತ್ತೇನೆ, ಬಾ. ಪೇತ್ರನಿಗೆ ಹೊಸ ಬೆಳಕು, ಹೊಸ ಕರೆ, ಹೊಸ ಜೀವ. ಪ್ರಭು ಯೇಸು ಕ್ರಿಸ್ತರನ್ನ ಅಲ್ಲಿ ಅವನು ರಕ್ಷಕನನ್ನಾಗಿ ಭೇಟಿ ಮಾಡುತ್ತಾನೆ. ಸಂತ ಪೌಲನು ಪ್ರಭು ಯೇಸು ಕ್ರಿಸ್ತರನ್ನ ರಕ್ಷಕನಾಗಿ ಭೇಟಿ ಮಾಡಿದ್ದು ದಮಸ್ಕಸ್ಗೆ ಹೋಗುವಾಗ. ಯಾರನ್ನು ಕೊಲ್ಲಬೇಕು, ಯಾರನ್ನು ವಿನಾಶ ಮಾಡಬೇಕು ಎಂದು ಹೊರಟಿದ್ದರೋ ಅವರು ಅವರನ್ನು ಸಂಧಿಸುತ್ತಾರೆ. ನೀನು ಕೊಳ್ಳಲು ಹವನಿಸುತ್ತಿರುವ ಕ್ರಿಸ್ತ ನಾನೇ ಎಂದು ಹೇಳುತ್ತಾರೆ. ಅಲ್ಲಿ ಆ ಪಯಣದಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನ ರಕ್ಷಕನಾಗಿ ಅವರು ಕಂಡುಕೊಂಡರು. ಇಂದು ಈ ಮಹೋತ್ಸವವನ್ನು ಆಚರಿಸುವಾಗ ಪ್ರಭು ಯೇಸು ಕ್ರಿಸ್ತರ ಈ ಅನುಭವ ನನ್ನಲ್ಲಿದೆಯೇ? ನನ್ನ ಜೀವನದ ವೈಯಕ್ತಿಕ ಲೋಕದ ರಕ್ಷಕರು ಎಂದು ನಾವು ಹೇಳುತ್ತೇವೆ. ಇಂದು ಇಲ್ಲಿ ನಾವು ನೆರೆದಿರುವುದು ಲೋಕದ ರಕ್ಷಕರನ್ನ ಕೊಂಡಾಡಲು ಅಲ್ಲ, ನನ್ನ ರಕ್ಷಕರನ್ನ ಕೊಂಡಾಡಲು.
ನನ್ನ ವೈಯಕ್ತಿಕ ಜೀವನದಲ್ಲಿ ಪ್ರಭು ಯೇಸು ಕ್ರಿಸ್ತರು ನೀಡಿರುವ ರಕ್ಷಣೆ ಏನು, ಎಲ್ಲಿಂದ ಪ್ರಭು ಯೇಸು ಕ್ರಿಸ್ತರು ನನ್ನನ್ನು ಎಬ್ಬಿಸಿದ್ದಾರೆ. ಆ ಸಮಾರ್ಯದ ಮಹಿಳೆಯ ರೀತಿ, ಜಕಾಯನ ರೀತಿ, ಸಂತ ಪೇತ್ರನ ರೀತಿ, ಪೌಲನ ರೀತಿ. ಮತ್ತಾಯನಿಗೆ ಆ ಪ್ರಭು ಯೇಸು ಕ್ರಿಸ್ತರ ಕ್ರಿಸ್ಮಸ್ ಅನುಭವ ಸಿಕ್ಕಿದ್ದು ಅವನು ಸುಂಕ ವಸೂಲಿ ಮಾಡುತ್ತಿದ್ದಾಗ. ಅಲ್ಲಿ ಅವನಿಗೆ ಆ ಕ್ರಿಸ್ಮಸ್ ಅನುಭವ. ಅವನನ್ನು ಅಲ್ಲಿ ಕರೆಯುತ್ತಾರೆ, ಬಾ, ಎಲ್ಲವನ್ನ ಬಿಟ್ಟು ಬರುತ್ತಾನೆ. ಈ ಪ್ರಭುವನ್ನ ನನ್ನ ವೈಯಕ್ತಿಕ ರಕ್ಷಕನಾಗಿ, ಅವರ ಹೊಸ ಬೆಳಕನ್ನ, ಹೊಸ ಜೀವವನ್ನ ನಾನು ಸವಿದಿದ್ದೇನೆಯೇ? ಸವಿದಿದ್ದರೆ ಮಾತ್ರ ಈ ಕ್ರಿಸ್ಮಸ್ ಹಬ್ಬ ನಿಜವಾಗಿಯೂ ನಮಗೆ ಹರುಷದ, ಆನಂದದ, ನವಜ್ಯೋತಿಯ, ನವಜೀವನದ ಹಬ್ಬವಾಗುತ್ತದೆ. ಇಂದು ಆ ಅನುಭವಕ್ಕಾಗಿ ಕೃತಜ್ಞತೆಯನ್ನು ಹೇಳುವ ದಿನವಾಗಿದೆ. ಪ್ರಭು ಯೇಸು ಕ್ರಿಸ್ತರು ಹುಟ್ಟಿ, ಅವರು ಮರಣ ಹೊಂದಿ ಪುನರುತ್ಥಾನರಾಗಿ ಧರ್ಮಸಭೆಯೊಂದಿಗೆ ಈಗೋ 2000 ವರ್ಷಗಳ ಕಾಲ ಕಳೆದು ಇನ್ನೂ ಇರುತ್ತಾರೆ, ಮುನ್ನಡೆಸುತ್ತಲೇ ಇರುತ್ತಾರೆ. ಇಂದು ಪ್ರಭು ಯೇಸು ಕ್ರಿಸ್ತರು ಹುಟ್ಟಿಲ್ಲ, ಅವರು ಹುಟ್ಟಿ 2000 ವರ್ಷಗಳಾಯಿತು, ಪುನರುತ್ಥಾನರು ಆಗಿಬಿಟ್ಟರು. ಇಂದು ನಾವು ಪಡೆದಿರುವ ಆ ಕ್ರಿಸ್ಮಸ್ ಹಬ್ಬವನ್ನು, ನನ್ನ ವೈಯಕ್ತಿಕ ಕ್ರಿಸ್ಮಸ್ ಅನುಭವವನ್ನು ನಾನು ಕೊಂಡಾಡುವ, ಆಚರಣೆ ಮಾಡುವ ದಿನವಾಗಿದೆ. ಇಟ್ ಈಸ್ ಅ ಡೇ ಟು ಸೆಲೆಬ್ರೇಟ್ ಮೈ ಪರ್ಸನಲ್ ಕ್ರಿಸ್ಮಸ್. ನನ್ನ ವೈಯಕ್ತಿಕ ಕ್ರಿಸ್ಮಸ್ ಅನುಭವವನ್ನು ಕೊಂಡಾಡುವ ದಿನ. ಪ್ರತಿ ವರ್ಷ ಇದನ್ನೇ ನಾವು ಮಾಡಬೇಕು. ಪ್ರಭು ಯೇಸು ಕ್ರಿಸ್ತರ ಜನನ ಅದು ಮುಗಿಯಿತು. ಅವರು ಜನಿಸಿದ್ದಾರೆ, ನಮಗಾಗಿ ಪ್ರಾಣ ತ್ಯಾಗ ಮಾಡಿದರು, ಪುನರುತ್ಥಾನರಾದರು. ಇಂದು ನಮ್ಮೊಂದಿಗೆ ಜೀವಿಸುತ್ತಿದ್ದಾರೆ ಇಮ್ಮಾನ್ಯುವೇಲ್ ದೇವರಾಗಿ. ಇಮ್ಮಾನ್ಯುವೇಲ್ ದೇವರಾಗಿ ಇಂದು ಬರೀ ಅವರ ಜನನದ ಸ್ಮರಣೆಯಲ್ಲ, ಆ ಜನನದ ಅನುಭವ ನನಗೆ ನೀಡಿರುವ ಸಂದೇಶವೇನು? ಪ್ರಭು ಯೇಸು ಕ್ರಿಸ್ತರು ಆ ನಾಮ, ಯೇಸು ಎಂಬ ನಾಮವನ್ನು ನಾನು ನನ್ನ ಜೀವನದಲ್ಲಿ, ನನ್ನ ವಿಶ್ವಾಸ ಜೀವನದಲ್ಲಿ ಸವಿದಿದ್ದೇನೆಯೇ? ದೇವರು ರಕ್ಷಿಸುತ್ತಾರೆ. ಯೇಸು ಎಂಬ ನಾಮದ ಅರ್ಥ ನನಗಾಗಿದೆಯೇ? ಇಂದು ಆ ಅರ್ಥಕ್ಕಾಗಿ, ಆ ಅನುಭವಕ್ಕಾಗಿ ದೇವರನ್ನು ವಂದಿಸೋಣ. ನಮ್ಮ ವೈಯಕ್ತಿಕ ಕ್ರಿಸ್ಮಸ್ಗಾಗಿ ಪ್ರಭು ಯೇಸು ಕ್ರಿಸ್ತರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ನಮಗೆ ಗೊತ್ತು, ನಮ್ಮ ಜೀವನದ ಯಾವ ಹಂತದಲ್ಲಿ, ಯಾವ ಸಂದರ್ಭದಲ್ಲಿ ನನಗೆ ಆ ಕ್ರಿಸ್ಮಸ್ ಅನುಭವವಾಗಿದೆ. ಈ ಪ್ರಭು ಯೇಸು ಕ್ರಿಸ್ತರನ್ನು ನಾನು ನನ್ನ ವೈಯಕ್ತಿಕ ರಕ್ಷಕರನ್ನಾಗಿ, ನವಜ್ಯೋತಿಯಾಗಿ, ನವಜೀವವಾಗಿ ನಾನು ಭೇಟಿ ಮಾಡಿದ್ದೆ. ಅದು ನಮ್ಮ ಕ್ರಿಸ್ಮಸ್ ಅನುಭವ. ಇಂದು ಆ ಅನುಭವಕ್ಕಾಗಿ ಪ್ರಭು ಯೇಸು ಕ್ರಿಸ್ತರನ್ನು ವಂದಿಸೋಣ. ಪ್ರಭುವೇ, ನಿಮ್ಮ ಜನನದ ಮಹೋತ್ಸವದ ಈ ಸ್ಮರಣೆ ನನ್ನ ವೈಯಕ್ತಿಕ ಕ್ರಿಸ್ಮಸ್ ಅನುಭವವನ್ನು ನನ್ನ ನೆನಪಿಗೆ ತರುತ್ತದೆ. ಅದಕ್ಕಾಗಿ ಇಂದು ನಿಮ್ಮನ್ನು ವಂದಿಸುತ್ತೇನೆ, ನಮಿಸುತ್ತೇನೆ, ಆರಾಧಿಸುತ್ತೇನೆ. ಈ ಕ್ರಿಸ್ಮಸ್ ಅನುಭವ ನನಗೆ ನಿತ್ಯ ಜೀವದ ಅನುಭವವಾಗಬೇಕು. ಸದಾ ನೀವು ನನ್ನೊಂದಿಗೆ ಇರುವ ಇಮ್ಮಾನ್ಯುವೇಲ್ ದೇವರಾಗಬೇಕು. ನನ್ನ ಸುಖ ದುಃಖಗಳಲ್ಲಿ, ನೋವು ನಲಿವುಗಳಲ್ಲಿ ನಿಮ್ಮನ್ನು ನಾನು ಸದಾ ಕಾಣಬೇಕು. ನಿಮ್ಮ ಪ್ರಸನ್ನತೆ ನನ್ನಲ್ಲಿರಬೇಕು ಎಂದು ಪ್ರಭು ಯೇಸು ಕ್ರಿಸ್ತರಲ್ಲಿ ಕೇಳೋಣ. ಪ್ರಭು ಯೇಸು ಕ್ರಿಸ್ತರು ಖಂಡಿತವಾಗಿಯೂ ನಮ್ಮೊಡನೆ ಇರುವ ದೇವರು, ಇಮ್ಮಾನ್ಯುವೇಲ್ ದೇವರಾಗಿದ್ದಾರೆ, ನಮ್ಮೊಡನೆ ಸದಾ ಇರುತ್ತಾರೆ ಎಂಬ ವಿಶ್ವಾಸದೊಂದಿಗೆ ಈ ಬಲಿಯನ್ನು ಅರ್ಪಿಸೋಣ. ಯೇಸು ಬಾಲರೇ, ಆಲಿಸಿ ನಮ್ಮ ಪ್ರಾರ್ಥನೆ. ಯೇಸು ಬಾಲರೇ, ಆಲಿಸಿ ನಮ್ಮ ಪ್ರಾರ್ಥನೆ. ಸರ್ವಶಕ್ತರಾದ ದೇವರೇ, ನಿಮ್ಮ ಸೇವಕರಾದ ವಿಶ್ವಗುರು ಫ್ರಾನ್ಸಿಸ್, ನಮ್ಮ ಮಹಾಧರ್ಮಾಧ್ಯಕ್ಷರು ಪೀಟರ್ ಹಾಗೂ ಎಲ್ಲ ಧರ್ಮಾಧ್ಯಕ್ಷರುಗಳು, ಧರ್ಮಗುರುಗಳು ಮತ್ತು ಧಾರ್ಮಿಕ ಸಹೋದರ ಸಹೋದರರೆಲ್ಲರೂ ಕ್ರಿಸ್ತರ ಬೆಳಕಿನೆಡೆಗೆ ಸರ್ವ ಜನರನ್ನು ನಡೆಸಲು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇವೆ. ದಿವ್ಯ ಆಲಿಸು ನಿಮ್ಮ ಪ್ರಾರ್ಥನೆ. 2 ವರ್ಷಗಳಿಂದ
ಹಿಯದಲ್ಲಿ ತಾಂಡವಾಡುತ್ತಿರುವ ಕೊರೋನಾ ಹಾಗೂ ಇನ್ನಿತರ ಸಾಂಕ್ರಾಮಿಕ ಪೀಡೆಗಳಿಂದ ನಮ್ಮನ್ನು ರಕ್ಷಿಸಿದ ದೇವರೇ, ಸದಾಕಾಲ ನಮ್ಮನ್ನು ಆಶೀರ್ವದಿಸಲು, ನಮ್ಮ ಮೇಲೆಯೂ ಮುನ್ನಡೆಸಲು ದಾರಿದೀಪವಾಗಿಯೂ ಸಂರಕ್ಷಣೆಗಾಗಿ ನಮ್ಮ ಹಿಂದೆಯೂ ಇದ್ದು ಪೋಷಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಯೇಸು ಬಾಲರೇ, ಆಲಿಸಿ ನಮ್ಮ ಪ್ರಾರ್ಥನೆ. ಕರುಣಾಪೂರಿತ ದೇವರೇ, ಮಾನವರಾದ ನಾವು ನಿಮ್ಮ ಪುತ್ರ ಕ್ರಿಸ್ತರ ಜನನವನ್ನು ಕೇವಲ ಗೋದಲಿಗೆ ಸೀಮಿತಗೊಳಿಸದೆ ಪ್ರತಿದಿನ ಅವರ ಜನನವನ್ನು ನಮ್ಮ ಮನಗಳಲ್ಲಿ ಅನುಭವಿಸಲು ಬೇಕಾದ ಕೃಪೆ ನೀಡಬೇಕೆಂದು ಪ್ರಾರ್ಥಿಸುತ್ತೇವೆ. ಯೇಸು ಬಾಲರೇ, ಆಲಿಸಿ ನಮ್ಮ ಪ್ರಾರ್ಥನೆ. ಶಾಂತಿಯ ದೇವರೇ, ಜಗಜ್ಯೋತಿಯಾಗಿ ನಮ್ಮ ಮಧ್ಯೆ ಇಳಿದು ಬಂದ ಕ್ರಿಸ್ತ ಜನನವು ಜೀವನವನ್ನು ಎಲ್ಲವನ್ನೂ ಕಳೆದುಕೊಂಡು ನಿರಾಶ್ರಿತರಾದವರಿಗೆ ಭರವಸೆಯನ್ನು, ಸಾಂತ್ವನವನ್ನು ನೀಡಲಿ, ದೈಹಿಕ ಹಾಗೂ ಆಧ್ಯಾತ್ಮಿಕ ಸೌಖ್ಯವನ್ನು ನೀಡಲೆಂದು ಪ್ರಾರ್ಥಿಸುತ್ತೇವೆ. ಯೇಸು ಬಾಲರೇ, ಆಲಿಸಿ ನಮ್ಮ ಪ್ರಾರ್ಥನೆ.